ಶಾಲೆ ವಾರ್ಷಿಕೋತ್ಸವ ತುಂಬಾ ಅದ್ದೂರಿಯಿಂದ ಸಡಗರದಿಂದ ಸಂತೋಷದಿಂದ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಇದು ಜ್ಞಾನವಾಹಿನಿ ಶಾಲೆಯಲ್ಲಿ ಪ್ರತಿ ವರ್ಷನೂ ಕೂಡ ಈ ವರ್ಷನೂ ಕೂಡದಂತೆ ಎಲ್ಲ ಒಂದು ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರ ಎಲ್ಲ ಸಹಕಾರದೊಂದಿಗೆ ಹಾಗೂ ವಿಶೇಷವಾಗಿ ಮಕ್ಕಳ ಒಂದು ಪೋಷಕರಿಂದ ಸಹಕಾರದೊಂದಿಗೆ ಇವತ್ತು ಮುಳಬಾಗಿಲು ನಗರದಲ್ಲಿ ತುಂಬಾ ಅದ್ದೂರಿಯಾಗಿ ಈ ಕಾರ್ಯಕ್ರಮನ ನಡೀತಾ ಇದೆ. ಯಾಕೆ ಅಂದ್ರೆ ಒಂದ್ ಮಾತು ಹೇಳ್ತೀನಿ, ಈ ಸಂದರ್ಭದಲ್ಲಿ ಎಲ್ಲ ಕೂಡ ತಂದೆ ತಾಯಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದೀರಾ. ನಮಗೆ ತಾಯಿ ಜನ್ಮ ನೀಡಿದಾಗ ಉಸಿರಿರುತ್ತೆ, ಹೆಸರಿರೋದಿಲ್ಲ. ಅದೇ ರೀತಿ ಮಗು ಬೆಳೀತಾ 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 ತಂದೆ ತಾಯಿಂದರಿಗೆ ಹಾಗೂ ನಮ್ಗೆ ಪಾಠ ಹೇಳ್ಕೊಟ್ಟಿರುವಂತಹ ಗುರುಗಳಿಗೆ ಎಲ್ಲರಿಗೂ ಕೂಡ ಒಂದು ಕನಸಿರ್ತದೆ. ಶಾಲೆಯಲ್ಲಿ ಮಗು ಓದ್ತಿದೆ, ತಂದೆ ತಾಯಿಗಳ ಮಗುವನ್ನ ಬೆಳೆಸ್ತಿದ್ದಾರೆ, ಎಲ್ಲರಿಗೂ ಕೂಡ ಕನಸೊಂದೆ, ನನ್ನ ಮಗು ಜೀವನದಲ್ಲಿ ಒಂದು ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನ ಪಡ್ಕೋಬೇಕು, ನನ್ನ ಮಗು 4 ಜನಕ್ಕೆ ಸಹಾಯ ಮಾಡುವಂತ ವಿದ್ಯಾವಂತನಾಗಬೇಕು, ಒಳ್ಳೆ ದಾರಿಯನ್ನ ಹುಡುಕೋಬೇಕು, ಮತ್ತೊಬ್ಬರಿಗೆ ಯಾರು ಕೂಡ ತೊಂದರೆ ಮಾಡದಂತೆ ಬೆಳಿಬೇಕು ಅನ್ನೋ ಮನೋಭಾವನೆ ತಂದೆ ತಾಯಂದ್ರಲ್ಲಿ ಮತ್ತೆ ನಮ್ಗೆ ಪಾಠ ಹೇಳ್ಕೊಟ್ಟಂತ ಗುರುಗಳಿಗೆ ಒಂದು ಕನಸಿರ್ತದೆ. ಸ್ನೇಹಿತರೆ, ಈ ಭೂಮಿಯನ್ನ ನಾವು ಬಿಟ್ಟು ಹೋದಾಗ ನಮಗೆ ಹೆಸರು ಇರ್ತದೆ, ಉಸಿರು ಇರೋದಿಲ್ಲ. ಹಾಗಿರುವಾಗ ನಾವೆಲ್ಲರೂ ಕೂಡ ಹೆಸರು ಇರುವಂತಹ ಕೆಲಸಗಳನ್ನ ನಾವೆಲ್ಲರೂ ಕೂಡ ಮಾಡಬೇಕಾಗುತ್ತೆ. ನಾವೆಲ್ಲರೂ ಕೂಡ ಮಕ್ಕಳಿಗೆ ನಾವೇನು ಕೇಳಲಿಕ್ಕೆ ಹೋಗೋದಿಲ್ಲ, ನೀನು ಒಳ್ಳೆ ಗುಣವಂತನಾಗೋ, ಒಳ್ಳೆ ದೊಡ್ಡ ವ್ಯಕ್ತಿ ಆಗೋ, ವಿದ್ಯಾಭ್ಯಾಸವನ್ನ ಪಡ್ಕೋ, ಒಳ್ಳೆ ದಾರಿಯಲ್ಲಿ ಹೋಗೋ ಅನ್ನೋ ಮಾತುಗಳನ್ನ ತಂದೆ ತಾಯಿಗಳು ಗುರುಗಳೆಲ್ಲರೂ ಕೂಡ ಹೇಳ್ಕೊಡ್ತಿರ್ತಾರೆ. ಸ್ನೇಹಿತರೆ, ನಾವೆಲ್ಲರೂ ಕೂಡ ಹುಟ್ಟು ಉಚಿತ, ಸಾವು ಖಚಿತ. ಯಾರಿಗೂ ಕೂಡ ಮತ್ತೊಬ್ಬರಿಗೆ ತೊಂದರೆ ಮಾಡದಂತೆ ನಾವೆಲ್ಲರೂ ಕೂಡ ಈ ಭೂಮಿ ಮೇಲೆ ಬದುಕಬೇಕಾಗುತ್ತೆ. ಅದರ ಜೊತೆಗೆ ನಾವೆಲ್ಲರೂ ಕೂಡ ಬಡತನದಿಂದ ಬಂದವರು, ಯಾರು ಕೂಡ ದೊಡ್ಡ ಶ್ರೀಮಂತರಿಂದ ನಾವೆಲ್ಲರೂ ಕೂಡ ಯಾರು ಬಂದಿಲ್ಲ. ಬಡತನದಿಂದ ಬಂದವರು ಬಡತನವನ್ನ ಪ್ರೀತಿ ಮಾಡಬೇಕು, ಬಡತನದಿಂದ ಯಾರು ಪ್ರೀತಿ ಮಾಡಿ ಮುಂದೆ ಹೆಜ್ಜೆನ ಇಟ್ಕೊಂಡು ಸಾಕ್ತಾರೆ, ಅವ್ರಿಗೆ ಒಂದಲ್ಲ ಒಂದಿನ ನಾವೆಲ್ಲರೂ ಕೂಡ ಸಾಹುಕಾರ ಆಗ್ತೀರಿ. ಆದ್ರಿಂದ ಏನೇ ಮಾಡಿದ್ರು ಕೂಡ, ನೀನ್ ಎಷ್ಟೇ ದೂರ ಹೋದ್ರು ಕೂಡ, ಎಷ್ಟೇ ಬೆಳೆದ್ರು ಕೂಡ, ಮೊದಲು ಈ ಒಂದು ಸಂದರ್ಭದಲ್ಲಿ ಒಂದು ವಿದ್ಯಾವಂತನಾಗ್ಬೇಕು. ಯಾಕಂದ್ರೆ ವಿದ್ಯೆ ಒಂದು ಇದ್ರೆ ನೀನು ಎಷ್ಟೇ ದೂರ ಹೋದ್ರು ಕೂಡ ನಿನ್ನ ತಂದೆ ತಾಯಿನೂ ಕೂಡ ಒಂದು ಸಾಕ್ತಿಯ, ಒಂದು ಮುಂದಿನ ಒಂದು ಭವಿಷ್ಯವನ್ನು ಕೂಡ ರೂಪಿಸ್ಕೊಂತೇವೆ. ಆ ಒಂದು ನಿಟ್ಟಿನಲ್ಲಿ ಯಾಕೆ ಹೆಚ್ಚಾಗಿ ಮಾತನಾಡೋದು ಬೇಡ. ನನಗೆ ಎಷ್ಟು ಗೊತ್ತಿರೋ ಮಟ್ಟಿಗೆ ಅಷ್ಟು ಮಟ್ಟಿಗೆ ನಿಮ್ಮ ಒಂದು ತಂದೆ ತಾಯಿಂದಲೂ ಆಸೀನರಾಗಿದ್ರು, ಅದಕ್ಕೆ ನಾನು ಮಾತುಗಳನ್ನ ಬಯಸ್ತಾ ಇದ್ದೀನಿ. ಈ ಒಂದು ಶಾಲೆಯ ಜ್ಞಾನವಾಹಿನಿ ಇಂಟರ್ನ್ಯಾಷನಲ್ ಮುಖ್ಯ ಶಿಕ್ಷಕರು ಚಂದ್ರಶೇಖರ್ ಸರ್ ಅವರು ನಮ್ಗೆ ತುಂಬಾ ಆತ್ಮೀಯರು. ಪ್ರತಿಯೊಂದು ವಾರ್ಷಿಕೋತ್ಸವ ಆಗ್ಲಿ, ಶಾಲೆಯಲ್ಲಿ ಏನೇ ಕಾರ್ಯಕ್ರಮ ಆಗ್ಲಿ, ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಕರೆಸ್ತಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಚಂದ್ರಶೇಖರ್ ಸರ್ ಅವ್ರಿಗೆ ಒಂದು ಆ ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ಕೂಡ ಈ ವಾರ್ಷಿಕೋತ್ಸವದ ಶುಭಾಶಯಗಳನ್ನ ಹೇಳುತ್ತೇನೆ. ಈ ಒಂದು ಕಾರ್ಯಕ್ರಮದನ್ನ ಗುರುಗಳಾಗಿರುವಂತಹ ಚಾನ್ಪಾಷ ಸರ್ ಅವರು ಮತ್ತೆ ಹಲವಾರು ಗಣ್ಯರು ಕೂಡ, ಮಾಧ್ಯಮ ಮಿತ್ರರು, ಪತ್ರಕರ್ತರು ಎಲ್ಲರೂ ಕೂಡ ಆಗಮಿಸಿದ್ದೀರಾ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ವಿಶೇಷವಾಗಿ ಈ ವಾರ್ಷಿಕೋತ್ಸವದ ಎಲ್ಲ ತಂದೆ ತಾಯಂದಿರಿಗೆ, ಮಕ್ಕಳಿಗೆ, ನನ್ನ ಪ್ರೀತಿಯ ಮಕ್ಕಳಿಗೆ ಎಲ್ಲರಿಗೂ ಕೂಡ ಈ ಒಂದು ವಾರ್ಷಿಕೋತ್ಸವ ಶುಭಾಶಯಗಳನ್ನ ಹೇಳುತ್ತಾ, ಈ ಒಂದು 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನನ್ನ ಎಲ್ಲ ಸಿಬ್ಬಂದಿ ವರ್ಗದಕ್ಕೆ, ನನ್ನ ತಂದೆ ತಾಯಂದಿರಿಗೆ, ಹಿರಿಯರಿಗೆ, ಕಿರಿಯರಿಗೆ, ತಮಗೆಲ್ಲರೂ ಕೂಡ ಒಳ್ಳೇದಾಗ್ಲಿ ಈ ಸಂದರ್ಭ ಹೇಳ್ತಾ, ಎಲ್ಲರಿಗೂ ಒಳ್ಳೇದಾಗ್ಲಿ, ನನಗೂ ಒಳ್ಳೇದಾಗ್ಲಿ, ನಿಮ್ಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ನಮ್ಮ ಕುಡುಮಲಯ ಗಣಪತಿ ಆಶೀರ್ವಾದ ಎಲ್ಲರ ಮೇಲೆ ಕೂಡ ಇರ್ಲಿ. ಬಾಬಾ ಹೈದರಾಬಾದ್ ಸದರ್ ಗುರುಗಳ ಆಶೀರ್ವಾದ ಎಲ್ಲರ ಮೇಲೆ ಕೂಡ ಇರ್ಲಿ. ವಿಶೇಷವಾಗಿ ವಿದ್ಯಾರ್ಥಿಗಳ ಮೇಲೆ ಅವರ ಭವಿಷ್ಯವನ್ನ ರೂಪಿಸ್ಕೊಳ್ಳಿ ಅಂತ ಈ ಸಂದರ್ಭ ಹೇಳ್ತಾ ನನ್ನ 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರೂ ಕೂಡ ಒಂದ್ಸುತ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ.